ಇವತ್ತು ಸಿದ್ದರಾಮಯ್ಯನವರು ರೈತರಿಗೆ ಅನುಕೂಲ ಮಾಡಿಕೊಡ್ತೀನಿ, ನಮ್ಮ ದೇಶದ ಬೆನ್ನೆಲುಬಾಗಿರುವಂಥ ರೈತರಿಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಸಿದ್ದರಾಮಯ್ಯನವರು ನೋಡಿ, ಗ್ರಾಮೀಣದಲ್ಲಿ ವಿದ್ಯುತ್ ಭಾಗ್ಯ ಇವ್ರು ಯಾವ ಮಟ್ಟಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ 30 × 40 ಅಡಿ 1200 ಚದರ ಅಡಿಯಲ್ಲಿ ಈ ಮಟ್ಟಕ್ಕೆ ಅವ್ರು ತೊಗೊಂಬಂದು ಬಿಲ್ನ ಜನ್ರೇಟ್ ಮಾಡ್ತಾಯಿದ್ದಾರೆ. ಹಳ್ಳಿಯಲ್ಲಿ 30 × 40 ಅಡಿ ಯಾವ ಮನೆ ಕಟ್ತಾರೆ ಅದು ಹೇಳ್ರಿ? ಅಲ್ಲಿ ದನದ ಕೊಠಡಿನೇ ಬೇರೆ ಇದಿರುತ್ತೆ, ನೀವು ಆ ಕಡೆ ಮೇವು ಇಡೋಕ್ಕೆ ಒಂದು ರೂಮ್ ಇಡ್ತೀರ, ಎಲ್ಲ ದೊಡ್ಡ ದೊಡ್ಡ ಮನೆಗಳು ಇರ್ತದೆ. ನೀವು 30 × 40 ಹೆಂಗೆ ತಗೊಂಬಂದ್ರಿ ಸರ್ಕಾರ? ಇದು ರೈತರ ವಿರೋಧವಾಗಿ ನಡ್ಕೊಂಡಿಲ್ವ ಇಲ್ಲಿ? ಅದು ಜೊತೆಗೆ ನೋಡಿ, ಇವತ್ತು ಟೈಮ್ಸ್ ಆಫ್ ಇಂಡಿಯಾ ಅವರು ಇನ್ನೊಂದು ಕೊಡ್ತೀನಲ್ಲಿ ಕ್ಯಾಪಿಟಲ್ ಸ್ಪೆಂಡ್ ಲ್ಯಾಕ್ಸ್ at 46% ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಅರ್ಥ ಏನು ಗೊತ್ತಾ? 46% ಹಿಂದೆ ಇದೀವಿ ಅಂದರೆ ಅರ್ಥ ಏನು ಗೊತ್ತಾ? ಇಲ್ಲಿ ಇನ್ನು 2 ತಿಂಗಳಲ್ಲಿ ಸುಮಾರು ಇವರು 36,000 ಕೋಟಿನ 2 ತಿಂಗಳಲ್ಲಿ 36,000 ಕೋಟಿನ ಇವರು ಖರ್ಚು ಮಾಡಬೇಕಾಗತ್ತೆ. 77,000 ಕೋಟಿ ಇದ್ದಿದ್ದು ಇವಾಗ ಅದ್ರಲ್ಲಿ ಬರೀ 46%ನ ಇವರು ಖರ್ಚು ಮಾಡಿದ್ದಾರೆ ಅಂತಂದರೆ 2 ತಿಂಗಳಲ್ಲಿ ಎಲ್ಲಿ ಖರ್ಚು ಮಾಡ್ತಾರೆ ದುಡ್ಡನ್ನ? ಇವತ್ತು ಗ್ಯಾರಂಟಿ ಸ್ಕೀಮ್ಗೆ ಬರ್ತೀನಿ. ಇಲ್ಲಿ ಈ ಗ್ಯಾರಂಟಿ ಸ್ಕೀಮಲ್ಲಿ ಏನು ಈ 5 ಗ್ಯಾರಂಟಿಗಳೆಲ್ಲ ಯೋಜನೆ ಮಾಡಿದ್ರಲ್ಲ ಕಾಂಗ್ರೆಸ್ ಪಕ್ಷ, ಅದು ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರ ಪ್ರಣಾಳಿಕೆಯಲ್ಲಿ ತೊಗೊಂಬಂದೆಲ್ಲ ಅನುಷ್ಠಾನಕ್ಕೆ ತೊಗೊಂಬಂದ್ರಲ್ಲ, ಅಲ್ಲಿ ಎಲ್ಲಿಂದ ದುಡ್ಡು ತೊಗೊತಾರೆ ಅಂತಕ್ಕಂಥದ್ದು ಯಾರಿಗೂ ಐಡಿಯಾ ಇರಲಿಲ್ಲ. ಅದು ಆದರೆ 23ರಲ್ಲಿ ಅವರು ಘಂಟಾಘೋಷವಾಗಿ ಹೇಳ್ತಾರೆ, ಇದನ್ನೆಲ್ಲ ನಾವು ಏನು SC SP ಮತ್ತು TSP ಅನುದಾನದಲ್ಲಿ ಏನು ಕೇಂದ್ರ ಸರ್ಕಾರದಿಂದೆಲ್ಲ ಬರ್ತಾಯಿದೆ, ಇದು ಈ ದುಡ್ಡನ್ನ ನಾವು ಬಳಕೆ ಮಾಡ್ಕೊತೀರಿ ಅಂತ ಹೇಳ್ತಾರೆ. ಇಲ್ಲಿ ಸತತವಾಗಿ 3 ವರ್ಷ BJP ಪಾರ್ಟಿ ಇದ್ರ ಬಗ್ಗೆ ವಿರೋಧ ಮಾಡಿಕೊಂಡು ಎಲ್ಲ ಕಡೆ ಧರಣಿ ಮತ್ತು ಎಲ್ಲ ಕಡೆ ಇದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಮನವಿನೂ ಕೊಟ್ಟಿದ್ದೀವಿ, ದಯವಿಟ್ಟು ಇದನ್ನು ಬಳಸ್ಕೊಬೇಡಿ ಅಂತ. ಈ ಹಣನ ಇದರಲ್ಲಿ ಯಾವ ಮಟ್ಟಿಗೆ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತಂದರೆ, ಇವರು 5 ಗ್ಯಾರಂಟಿ ಸ್ಕೀಮಲ್ಲಿ ಯಾರ್ಯಾರಿಗೆ ಫಲಾನುಭವಿಗಳು ಯಾರಿದ್ದಾರೆ ಅಂತಕ್ಕಂಥದ್ದು ಇವತ್ತು ಡೇಟಾ ಕೂಡ ಕೊಟ್ಟಿಲ್ಲ ಅವರು. ಇವತ್ತು ನೋಡಿದ್ರೆ ಇಲ್ಲಿ ಈ ಯಾವುದು ನಮ್ಮ ಯುವ ನಿಧಿ ಅಂತ ಸ್ಕೀಮ್ ಕೊಟ್ಟಿದ್ದಾರೆ. ಯುವ ನಿಧಿಯಲ್ಲಿ ಎಷ್ಟು ಜನಕ್ಕೆ SC ಮಕ್ಕಳು ಕೊಡ್ತಾ ಇದ್ದಾರೆ? ಅಲ್ಲಿ ಈ ಗ್ಯಾರಂಟಿ ಯೋಜನೆಯಲ್ಲಿ ಕರೆಕ್ಟಾಗಿ ಇವ್ರು ಡೇಟಾ ಇಲ್ಲದೆ ಈ ದುಡ್ಡನ್ನೆಲ್ಲ ಎಲ್ಲಿ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಿಲ್ಲ. ಇಲ್ಲಿ ಇದ್ರ ಬಗ್ಗೆ ಒಂದು ಸ್ಪಷ್ಟ ಉತ್ತರ ಕೊಡಬೇಕಾಗಿದೆ. ಅಷ್ಟೊಂದು ನಿಗಮಗಳು ಇದೆ ನಿಮ್ಮ ಹತ್ರ. ಯಾವುದು ಆದಿಜಾಂಬವ ಅಂತ ನಿಗಮ ಒಂದಿದೆ, ಮತ್ತು ವಾಲ್ಮೀಕಿ ನಿಗಮದ ಒಂದಿದೆ, ಅಂಬೇಡ್ಕರ್ ನಿಗಮ ಒಂದಿದೆ. ಇಷ್ಟೆಲ್ಲ ನಿಗಮಗಳಿಗೆಲ್ಲ ನೀವು ದುಡ್ಡನ್ನ ಯಾವ ಥರ ಕೊಡ್ತಾ ಇದ್ದೀರಾ? ಅದನ್ನೆಲ್ಲ ಎಲ್ಲಿ ಬಳಕೆ ಆಗ್ತಾ ಇದೆ? ಒಂದೊಂದು ನಿಗಮದಲ್ಲಂತೂ ಕೂಡ ಆ ದುಡ್ಡು ಬಂದು ಡೈವರ್ಟ್ ಆಗಿ ಎಲೆಕ್ಷನ್ ಕೂಡ ಬಳಸಿರೋಂಥದ್ದು ನಮ್ಮ ಕಣ್ಮುಂದೆ ಇದೆ. ಇದು ತಾಜಾ ಉದಾಹರಣೆ ಅಂತಂದರೆ ಈ ವಾಲ್ಮೀಕಿ ನಿಗಮದಲ್ಲಿ ಸ್ವತಃ ಮಂತ್ರಿಗಳೇ ಜೈಲು ಹೋಗಿರೋಂಥ ಒಂದು ವಿಷಯ ನಿಮಗೆಲ್ಲ